ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಅಂತೂ ವಾಸನೆ ಹೊಡಿತೀರ ಕಂಡ್ರ. ಒಬ್ಬೊಬ್ರಿಗೂ ಶಾಂಪು ಹಾಕ್ತಿದ್ದೀನಿ, ಅಂತೂ ಸಾಲಲ್ಲ ಅಂತ ಟಬ್ಬು ಬೇರೆ 3-4 ಹಾಕ್ತಿದ್ದೀನಿ. ಶಾಂಪು ಸ್ಮೆಲ್ ಇದೆ, ಆದ್ರೂ ಬರೀದು ನನಗೆ ಕಣ್ಣೇ ಬಿಡಕ್ ಆಗ್ತಿಲ್ಲ, ಅಷ್ಟು ಖಾರ ಐತೆ ಈರುಳ್ಳಿ. ಅದೇ ತಿಂತವೆ. ಚಿನಿ ನಿದ್ದೆ ನಿದ್ದೆ ಏನ್ ಕೊಡ್ಲವ ನಿಮ್ಗೆ? ಅಕ್ಕ ಏನ್ ಕೊಡ್ಲವ? ಅಕ್ಕನ ಮಮ್ಮಿನವ ಅವಳು. ಅಕ್ಕ ಬಾಯಿಲೆಲ್ಲ ಏನೋ ಮಾಡ್ಕೊಂಡಿದ್ದೀರಲ್ಲ, ಏನ್ ತಿಂದ್ರಿ? ನೋಡಿದ್ರೆ ಕೂದಲೇ ಹೋಗೈತೆ. ಕೂದಲಲ್ಲ ಅದು. ಇರು ಇರುಮ್ಮ, ಹುಲ್ಲುಂದೇನ ಇರ್ಬೇಕು. ಗಬ್ಬು ಗಬ್ಬು ಗಬ್ಬುಳು ಗಬ್ಬುಳು. ಒಳ್ಳೆ ಬುದ್ಧಿ ಕಲೀರಿ, ಒಳ್ಳೆ ಬುದ್ಧಿ ಕಲೀರಿ. ಪಾಪ ಶಿನಿ ಹೋದ ಮಂಗ, ಮಂಗ ಮಲಗಿರೋದನ್ನ ಹೇಳ್ಸಿದ್ದೀರಲ್ಲ ಹೇಳಿ. ಪಾಪ ಮಲ್ಕೊಂಡು 2 ಗಂಟೆ ಆಗಿತ್ತು. ಅಯ್ಯೋ ಚೆನ್ನಾಗಿದ್ರೆ ಹೊಡಿತಾವೆ. ತಾಳಪ್ಪಿ, ನೀನು ಒಳ್ಳೆ ಕಪಿ ಕಣ್ಣಾಗ ನೋಡ್ಬೇಡ, ಚೆನ್ನಾಗಿ ತಿನ್ನು. ನೋಡಿ ನೋಡಿ, ಕೈ ಕುಕ್ಕಿದ್ರೆ ಮಾತ್ರ ಒದ್ದಾಡ್ತೀನಿ. ಹಿಂಗೆ ಖಾರ ಹಾಕ್ತಿರ್ಲಿ ನಮ್ಮಪ್ಪ. ಇಲ್ಲಿ ಇಟ್ಕೊಂಡ್ರೆ ಕಣ್ಣು ಉರಿತೈತೆ. ನಿಮ್ಗೆ ಏನು ಅನ್ಕೊಂಡಿದ್ಯಾ? ತಿನ್ನು, ಬಿಡಿಸ್ಕೊಡ್ತೀನಿ, ಬಿಡಿಸ್ಕೊ. ತಗೊಳ್ಳಿ. ಬೇಡ ಬೇಡ ಬೇಡ, ನಿದ್ದೆ ಬೇಡ, ಹೋಗ್ಬಿಟ್ಟು ಬೇಡ. ಇದು ಕಬಾಬ್ ಅಂತಿದ್ದೀನಿ ಸರ್. ಏನೋ ಇದೆ, ಪಕೋಡ ಪಕೋಡ ತಗೋಪ್ಪ. ನೋಡಿ ಕೇಳಕ್ ಬಗ್ಗು. ಹೋಗು, ಚಿಂತೆ ಇಲ್ಲ ಪಾಪ. ಸ್ಟ್ರೈನ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ. ಸ್ಪೆಷಲ್ ಏನಪ್ಪ ಅಂದ್ರೆ ಉಪ್ಪಿಟ್ಟು, ಸೂರ್ಯವಂಶದ ಉಪ್ಪಿಟ್ಟು, ಇಡ್ಲಿ ಉಪ್ಪಿಟ್ಟು. ನೈಟ್ಗೆ ಚೆನ್ನಾಗಿರುತ್ತೆ, 1 ಟೈಮ್ಗೆ. ನಮಗೇನು ಈ ಥರ ಚಿತ್ರಾನ್ನಗಳು ಉಪ್ಪಿಟ್ಟುಗಳು ರಾತ್ರಿ ಟೈಮ್ ಮಾಡ್ಕೋತೀವಿ. ಅನ್ನ ಸಾಂಬಾರು ಬೇಕೇ ಬೇಕು ಅಂತೇನಿಲ್ಲ. ಅದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. 5 ಜನಕ್ಕೆ ಮಾಡ್ತಾ ಇರೋದು. ಹೆಚ್ಚು ಕಮ್ಮಿ ಅರ್ಧ kg ಅಷ್ಟು ಈರುಳ್ಳಿ ಆಗೋತಾ ಇರ್ತೀವಿ. ಹಸಿಮೆಣ್ಸಿನ್ಕಾಯಿ ಅಷ್ಟೇ ಜಾಸ್ತಿ ಹಾಕ್ತೀವಿ, ಖಾರವಾಗಿ. ತುಂಬ ಚೆನ್ನಾಗಿರುತ್ತೆ. ಪ್ರೀತ, ನಿಮ್ಗೆ ಖಾರ ಇಷ್ಟ ಅಲ್ವಾ? ಏನು ಪ್ರೀತ? ದುರಂಧರ್ ಮೂವಿ ನೋಡಿದ್ದು ಮೊನ್ನೆ ನೋಡಿದ್ದು. ಒಂದು ಮೂವಿಗೆ ಹೋಗ್ಲೇಬೇಕು ನೋಡೋಣ. ಏನೇ ಅದು ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ ಅಂತ ಮೂವಿಗಳನ್ನ ನೋಡಿ. ಇದೆಲ್ಲ ನೋಡಿ ಎಷ್ಟು ಗಲೀಜಾಗೈತೆ. ಇದು ಮುಚ್ತೀನಿ ತಡಿ. ಯಾವುದ್ರಲ್ಲಿ ಗೊತ್ತಾ ಪ್ರೀತು? ರಂಗೋಲಿ ತೆಗೆದಿಟ್ಕೊಂಡಿದ್ದೀನಿ, ಅದ್ರಲ್ಲಿ ಮುಚ್ಚಾಕ್ತೀನಿ ತಡಿ. ಹುಸಿ ಗಲೀಜು ಮಾಡಾಕಿಲ್ಲ ನೋಡು ಪ್ರೀತ. ಅಲ್ಲ, ಯೂಸ್ ಮಾಡಿ ಅಲ್ಲಿ ಹಿಂದಿನ ಹತ್ರ ಇಟ್ಬಿಟ್ಟು ಗಾಡಿದಲ್ಲೇ ಇರುತ್ತೆ. ಅದು ಚಳಿ ಟೈಮ್ಗೆ ನಾನು ಒಬ್ಬಳೇ ಯೂಸ್ ಮಾಡೋದಾದ್ರೆ ಹಿಂಗೆ ಇಟ್ಕೊಳ್ಳೋದ್ರಿಂದ. ನಾನು ಒಂದು ಬಾಣಲಿ ಇಟ್ಕೊಂಡಿದ್ವಿ. ಇದಕ್ಕೆ ಎಣ್ಣೆ, ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ 1 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಕಡಲೆಬೇಳೆ, 1 ಹಿಡಿಯಷ್ಟು ಉದ್ದಿನಬೇಳೆ. ಉಂಡೆ ಉದ್ದಿನಬೇಳೆ ನಾವು ಅದನ್ನೇ ತರಿಸೋದು, ಬೇಳೆ ತರಿಸಲ್ಲ. ಉಂಡೆ ಉದ್ದಿನಬೇಳೆನೇ ತರಿಸೋದು. ಇದನ್ನ ಗೋಲ್ಡನ್ ಬ್ರೌನ್ ಆಗುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೇಯ್ನು ಇದರಲ್ಲೇ ಟೇಸ್ಟ್. ಇದೇನಾದ್ರು ಒಂಚೂರು ಸೀಕೋತು ಅಂದರೆ ಉಪ್ಪಿಟ್ಟಾಗಿ ಚಿತ್ರಾನ್ನಕ್ಕಾದ್ರೂ ಟೇಸ್ಟ್ ಡಿಫ್ರೆನ್ಸ್ ಆಗಿಬಿಡುತ್ತೆ, ಚೆನ್ನಾಗಾಗಲ್ಲ. ಹಿಂಗೆ ಮಾಡೋದನ್ನ ನಾನು ಮಾಡ್ತಾ ಇದ್ದೀನಿ. ಅಂತೂ ನೋಡಿ ಹೆಂಗೆ ಬೈತೀಯ. ಹೆಚ್ಚು ಕಮ್ಮಿ ಆಗ್ತಾಯಿದೆ. ಈ ಟೈಮಲ್ಲೇ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು 2 ಒಟ್ಟಿಗೆ ಹಾಕೋತೀನಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕೋತೀನಿ, ಯಾಕಂದರೆ ಸ್ವಲ್ಪ ಖಾರಕ್ಕೋಸ್ಕರ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಾಕ್ತೀನಿ. ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಬಾಡಿಸ್ದಂಗಾದಾಗ ಹಸಿಮೆಣ್ಸಿನ್ಕಾಯನ್ನು ಕೂಡ ಉಪ್ಪಿಟ್ಟು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಕ್ಷಣಕ್ಕೆ ಈರುಳ್ಳಿ ಹಾಕೋಬಾರ್ದು. ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು, ಸ್ವಲ್ಪ ಕ್ರಿಸ್ಪಿ ಬರೋತನಕ. ನೋಡಿ ಸಾಕು, ಇಷ್ಟು ಫ್ರೈ ಆದರೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಜಾಸ್ತಿನೇ ತೊಗೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೋಗ್ತು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಏನು ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಅಯ್ಯೋ, ಇದು ಕಟ್ಟೆ ಮಾಡಿಲ್ಲ ಪುಟ್ಟ, ಹಂಗೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ಕಟ್ ಮಾಡು. ಅದು ಗೊತ್ತೇ ಆಗಲಿಲ್ಲ ಆಗ್ತೀವಿ. ಅದು ಗೊತ್ತಾಗಲಿಲ್ಲ, ಅದು ಹಂಗೆ ಹಾಕ್ತೀನಿ. ಏನು ಮಾಡೋದು, ಕೆಲವೊಂದೊಂದ್ಸರಿ ಹಂಗೆ ಆಗುತ್ತೆ. ಇದಕ್ಕೆ ರಂಗೋಲಿ ಹಾಕಿ ಚೆನ್ನಾಗಿ ಮುಚ್ತೀನಿ ತಡಿ. ಸ್ವಲ್ಪ ಫ್ರೈ ಹಾಕಿ
ಬೇಗ ಆಗ್ಬಿಡುತ್ತೆ. ಇದು ಇಡ್ಲಿನ ಎಲ್ಲ ಫುಲ್ ಈ ರೀತಿ ಉದುದ್ರಾಗಿ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಗಂಟಿರಬಾರ್ದು, ಜಾಸ್ತಿ ಗಂಟಿದ್ರೆ ನೀಟಾಗಿ ಆಗಲ್ಲ. ಈ ರೀತಿ ಉರುಳಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಅಕ್ಕಿ ಹಾಕಿ ಇದು ಏನು ಉದ್ದಿನಬೇಳೆ ಮತ್ತು ಇಡ್ಲಿ ರವೆ ಹಾಕಿ ಇಡ್ಲಿ ಮಾಡಿರೋದು. ಅಕ್ಕಿ ಹಾಕಿ ರುಬ್ಬಿಲ್ಲ ಇದಕ್ಕೆ, ಇಡ್ಲಿ ರವೆ ಹಾಕಿ ಇಡ್ಲಿ ಮಾಡಿದ್ದೆ. 2 ನಿಮಿಷ ಸಾಕು, ನೀಟಾಗಿ ಫ್ರೈ ಆಗಿಬಿಡುತ್ತೆ. ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಪುಡಿ ಮಾಡಿರೋಂಥ ಇಡ್ಲಿ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗಲೇ ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಫಿ ಟೀ ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ತಿಂದೇ ಇಲ್ಲದೇ ಇರೋ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಉಳಿದಿರುತ್ತೆ. ಮಾಮೂಲಿ ಹೆಂಗೂ ಇಡ್ಲಿ ಉಳಿಯುತ್ತೆ. ಆವಾಗ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಇನ್ನೊಂದು ಚೆನ್ನಾಗಿ ಬಿಸಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ತಕ್ಷಣಕ್ಕೇ ತೆಗಿಬಾರ್ದು, ನೀಟಾಗಿ ಫ್ರೈ ಆಗಬೇಕು. ಸಾಕು, ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಪ್ಲೇಟ್ನ ಮುಚ್ತೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೆಲವೊಂದೊಂದು ಗಂಟಿದ್ರೆ ಈ ರೀತಿ ಬಿಡಿಸ್ಕೋಬೇಕಷ್ಟೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಯಾಕಂದರೆ ಈ ಇಡ್ಲಿ ಸಖತ್ ಎಣ್ಣೆ ಇರುತ್ತೆ. ಇರುತ್ತೆ. ಈ ಇಡ್ಲಿ ಜಾಸ್ತಿ ಎಣ್ಣೆ ಇರುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಈರುಳ್ಳಿನೂ ಜಾಸ್ತಿ ಹಾಕೋಬೇಕು. ಸ್ವಲ್ಪ ಸ್ಪೈಸಿ ಬೇಕು. ಇವಾಗ ಒಂದು ಪ್ಲೇಟ್ನ ಮುಚ್ಚಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿ ಬಿಸಿ ಆಗೋದಕ್ಕೆ ಬಿಡ್ತೀನಿ. ಒಂದು 10 ನಿಮಿಷ ಚೆನ್ನಾಗಿ ಬಿಸಿ ಆಗಬೇಕು. ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗಲೇ ಹಾಕಲ್ಲ. ಸಖತ್ತು ಒಂಥರ ಇದಾಗೈತೆ ಬಿಡ್ತು. ಬೇಜಾರಿದ್ರು ಮಾಡೋಕ್ಕೆ. ಅದು ನೀರಲ್ಲಿ ನೆಂದು ಪಾಚಿ ಕಡ್ದಂಗೆ ಆಗ್ಬೇಕು. ಸಾಧ್ಯವಾದಷ್ಟು ಉಜ್ಜೋದು. ನೆನೆಸ್ತೀನಿ. ಉಜ್ಜಿ ಕೈಯೇ ನೋವಂತು. ಇಷ್ಟು ಉಜ್ಜಿದ್ದೀನಿ. ಇವತ್ತೆಲ್ಲ ನೆನೆಸ್ಬಿಟ್ಟು ನಾಳೆ ಮತ್ತೆ ಉಜ್ತೀನಿ. ಕೈಯೇ ನೋವು ಮಾಡ್ಬೇಕು. ರಂಗೋಲಿ ಹಾಕಿತ್ತು ಅಂತೂ ಇಷ್ಟು ತಂದಿದ್ದೀನಿ. ಇಲ್ಲಂತೂ ಜಾಸ್ತಿ ಇಡ್ಲು ಉಪ್ಪಿಟ್ಟು ಏನೋ ಇಡ್ಲು ಅಂದ್ಬಿಟ್ಟೆ. ಸಾರಿ, ಇಡ್ಲು ಅಂದರೆ ಬರಲು ಅಂತ ಅರ್ಥ. ಇಡ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೇಳಬೇಕಿದ್ರು. ಸಾರಿ, ಯಾಕೆ ಪದಗಳನ್ನು ತೊಂದುತ್ತೈತೆ ಕೇಳಬೇಕಿದ್ರು. ಪ್ರೀತಿ, ಇಡ್ಲು ಅಂದ್ರೆ ಏನ? ಇಡ್ಲು ಅಂದ್ರೆ ಏನ್ ಹೇಳ? ನೀನ್ ಮಾಡ್ತಿದ್ಯಲ್ಲ ಇಡ್ಲು ಅಂದ್ರೆ ಬರ್ಲು ಅಂತ ಅರ್ಥ, ಕಡ್ಡಿ ಕಸ್ಬರ್ಲು ಅಂತ ಅರ್ಥ. ಬಿಸಿ ಬಿಸಿ ಇಡ್ಲಿ ಉಪ್ಪಿಟ್ಟು ರೆಡಿ. ಇಲ್ಲ, ಇಡ್ಲಿ ಉಪ್ಪಿಟ್ರು. ಇಡ್ಲಿ ಉಪ್ಪಿಟ್ಟು ಒಂದೊಂದ್ಸರಿ ನಡಿಯೋಕಾಲು ಎಡೋದೇನೆ ಇರುತ್ತೇನಾ ಹಂಗೆ. ಏನ್ ಟಾಂಗ್ ಕೊಡ್ತೀಯ ಅಂದ್ರೆ ನಿನ್ನತ್ರ ಮಾತಾಡ್ತಾರೆ. ಬನ್ನಿ ಈಗ ಬಿಸಿ ಬಿಸಿ ಇಡ್ಲಿ ಉಪ್ಪಿಟ್ಟು. ಎಲ್ಲ ಇವತ್ತಿನ ರಾತ್ರಿ ಊಟಕ್ಕೆ ಇಡ್ಲಿ ಉಪ್ಪಿಟ್ಟು. ಪ್ಲೇಟ್ ಹಾಕೊಂಡು ನಾನೇ ತಿಂತಾನೆ ಟೇಸ್ಟ್ ಹೇಳ್ತೀನಿ. ಇದು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ತೆಗೀರಾ, ಬ್ರೆಡ್ ಚೆನ್ನಾಗೈತೆ ನೋಡ್ದಾ. ಅನಿ ಬಮ್ಮ, ಬಿಸಿ ಬಿಸಿ ಉಪ್ಪಿಟ್ಟು ನಾನೇ ಫಸ್ಟು ಟೇಸ್ಟ್ ಮಾಡ್ತೀನಿ. ಯಾವಾಗಲೂ ರವೆ ಉಪ್ಪಿಟ್ಟು ಮಾಡ್ಕೊತಾನೆ ಇರ್ತೀವಿ. ಈ ರೀತಿ ಇಡ್ಲಿ ಉಳಿದಾಗ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ವೇಸ್ಟ್ ಆಗೋದಕ್ಕಿಂತ ಬೆಟರು. ಚೆನ್ನಾಗಿರುತ್ತಲ್ಲ. ಅವ್ರು ಹಸಿಮೆಣಸಿನ್ಕಾಯಿ ಸಮೇತ ಹಾಕ್ತೀನಿ ನೋಡಿ. ಇದನ್ನೇ ಹಾಯ್ಕೊಂಡು ತಿಂತಾಳೆ. ಎಲ್ಲರೂ ತಟ್ಟಲು, ಯಾವ ತಟ್ಟಲು ಸೊಪ್ಪಿನ ಪಲ್ಯ ನಾನು ಹಾಕೊಂಡು ಹೋಯ್ತಾನೆ. ಹಸಿಮೆಣಸಿನ್ಕಾಯಿ ಅದು ಮಿಕ್ಸ್ಡ್ ಉಪ್ಪಿನಕಾಯಿ, ಅದು ಹಾಗಲಕಾಯಿ, ಇನ್ನೇನಂದ್ರೆ ಹಾಗಲಕಾಯಿ, ನಿಂಬೆಹಣ್ಣು, ಗೋರಿಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಮಾಡಿದೆ. ನನ್ಗೆ ಯಾವ್ದು ಚೆನ್ನಾಗಿತ್ತು ಅದನ್ನ ಗೋರಿಕಾಯಿ ಹಾಕು, ಹಾಗಲಕಾಯಿ ಹಾಕು. ಗೋರಿಕಾಯಿ
ಚೆನ್ನಾಗಿರುತ್ತೆ. ಬಾಗ್ದು ತೋರಿಸು, ಇಲ್ಲಿ ತೋರಿಸು, ಅಲ್ಲಿ ಕಾಣಲ್ಲ. ಹಾಗಲಕಾಯಿ ಬೇಕಾ? ಹ್ಞೂ ಹಾಗಲಕಾಯಿ. ನಮ್ಮಮ್ಮ ಮಾಡೋ ಉಪ್ಪಿನಕಾಯಿ ಟೇಸ್ಟೇ ನಂಗೆ ಇಷ್ಟ. ನಂಗೆ ಹೊರಗಡೆ ಉಪ್ಪಿನಕಾಯಿ ತಿನ್ನಲ್ಲ, ನಂಗೆ ಇಷ್ಟ ಆಗಲ್ಲ, ಇಷ್ಟ ಆಗಲ್ಲ. ತಿನ್ನಲ್ಲ, ನಂಗೆ ತಿನ್ನಲ್ಲ ಅಲ್ಲ. ಇವಳು ಎಲ್ಲಾನು ತಿಂತಾಳೆ ನೋಡಿ. ಹಾಗಲಕಾಯ್ದು ಗೋರಿಕಾಯ್ದು ಅದು ಟೇಸ್ಟೇ ಬೇರೆ ಥರ ಬರುತ್ತೆ. ಅಮ್ಮ ಮಾಡಿರೋ ಉಪ್ಪಿನಕಾಯಿ ಆ ಥರ ಎಲ್ಲೂ ಸಿಗಲ್ಲ ನನಗೆ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.